ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಂಡಿ ನೋವಂತೆ, ಹಾಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಿದ್ದರಾಮಯ್ಯ. ಮಂಡಿ ನೋವಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಸೊ ಇವತ್ತಿನ ಮುಖ್ಯಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳು ರದ್ದಾಗಿದೆ. ಮಂಡಿ ನೋವಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಆಸ್ಪತ್ರೆಯಲ್ಲಿದ್ದಾರೆ, ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಈ ದಿನದ ಎಲ್ಲ ಕಾರ್ಯಕ್ರಮಗಳನ್ನು ಅಧಿಕೃತವಾಗಿ ರದ್ದು ಅಂತ ಹೇಳಿ ಮುಖ್ಯಮಂತ್ರಿಗಳ ಕಾರ್ಯಾಲಯ ತಿಳಿಸಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅನ್ನೋದು ಕೂಡ ಅಂದರೆ ಏನು ಭಾಳ ಗಂಭೀರವಾದಂಥ ಸಮಸ್ಯೆ ಏನಲ್ಲ. ಸಹಜವಾಗಿ ವಯೋಸಹಜವಾದಂಥ ಕಾಲುನೋವು ಮತ್ತು ಮುಖ್ಯಮಂತ್ರಿಗಳಿಗೆ ಭಾಳ ಓಡಾಟ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆ ಸಂದರ್ಭದಲ್ಲಿ ಆಗಿರುವ ಕಾಲುನೋವಿಗೆ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ರೂಪೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಮುಖ್ಯಮಂತ್ರಿಗಳಿಗೆ ಏನು ಗಂಭೀರವಾದಂಥ ಸಮಸ್ಯೆ ಇಲ್ಲ ಅಂತ ಭಾವಿಸ್ತೀವಿ, ಏನಾಯಿತು? ಏನು ಮುಖ್ಯಮಂತ್ರಿಗಳ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ಸ್ ಇದೆ? ಪ್ರಣೋತ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ 78 ವರ್ಷ ಆಗಿದೆ. ಹೀಗಾಗಿ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮೊದಲಿಂದಲೂ ಕೂಡ ಕಾಲು ನೋವು ಇತ್ತು. ಹೀಗಾಗಿ ಈಗ ಮಂಡಿ ನೋವು ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಈಗ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಮೊದಲು ಜನರಲ್ ಚೆಕಪ್ ಮಾಡೋಣ ಅಂತ ಹೇಳಿ ಹೋದ್ರು, ಆದ್ರೆ ಸ್ವಲ್ಪ ಮಟ್ಟಿಗೆ ವೈದ್ಯರು ಸ್ವಲ್ಪ ಹೊತ್ತು ಇದೀಗ ಅಲ್ಲಿ ಆಸ್ಪತ್ರೆಗೆ ಒಂದ್ ಸ್ವಲ್ಪ ದಾಖಲಾಗಬೇಕಾಗುತ್ತೆ ಅಂತ ಹೇಳಿದಕ್ಕೋಸ್ಕರವಾಗಿ ಅವರಿಗೆ ನೇರವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಮಂಡಿ ನೋವು ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮಂಡಿ ನೋವು ಇಲ್ಲ ಅಂತ ಹೇಳಿದ್ರೆ ಅವರು ರಾಮನಗರ, ಅದೇ ರೀತಿಯಾಗಿ ಚನ್ನಪಟ್ಟಣಕ್ಕೆ ರಾಮನಗರ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯಕ್ರಮಗಳಿತ್ತು, ಅಲ್ಲಿ ಹೋಗ್ಬೇಕಾಗಿತ್ತು. ಹೀಗಾಗಿ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ರದ್ದಾಗಿದೆ. ಹೀಗಾಗಿ ಸದ್ಯಕ್ಕೆ ಈಗ ಮಣಿಪಾಲ್ ಅಂದ್ರೆ ಇಲ್ಲಿರ್ತಕ್ಕಂಥ ಅಂದ್ರೆ HAL ರಸ್ತೆಯಲ್ಲಿ ಇರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲೇ ಅವ್ರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಈಗ ಅದಾದ ನಂತರವಾಗಿ ಆಸ್ಪತ್ರೆ ಮೊದಲು ಜನರಲ್ ಚೆಕಪ್ ಅಂತ ಹೋಗಿದ್ರು, ದಾಖಲಾಗಲೇಬೇಕು ಅಂತ ಹೇಳಿರೋದ್ರಿಂದ ಅವ್ರಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು 2-3 ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇದಾಗಿ ಗೌರಿಬಿದನೂರು ಅಂದ್ರೆ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಒಂದು ಕಾರ್ಯಕ್ರಮ ಇತ್ತು. ಅದಾದ ಬಳಿಕವಾಗಿ ನೇರವಾಗಿ ಚನ್ನಪಟ್ಟಣದಲ್ಲಿ ಕೃತಜ್ಞತೆ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಅವರು 12 ಗಂಟೆಗೆ ಹೋಗ್ಬೇಕಾಗಿತ್ತು. ಆದರೆ 2 ಕಾರ್ಯಕ್ರಮಗಳು ಇದೀಗ ಅವರು ಗೈರು ಆಗ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಸದ್ಯಕ್ಕೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಈಗ ಪಡ್ಕೊಳ್ತಾ ಇದ್ದಾರೆ. ಸಂಜೆ ಅಷ್ಟೊತ್ತಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಪ್ರಣೋತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.